ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ನೋಡಿ, ನಿಮಗೆ ಇದು ತಿಳಿದಿರುವಂತಹ ವಿಷಯವೇ. ಈ ಅಕ್ಟೋಬರ್ ತಿಂಗಳ 18ನೇ ತಾರೀಖಿನಂದು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ನಾವು ಈ ದಿನ ಈ ವಿಷಯದ ಬಗ್ಗೆ ವಿಮರ್ಶೆ ಮಾಡೋಣ. ಇಲ್ಲಿಯವರೆಗೂ ಕೂಡ ಈ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿತ್ತು. ಈ ತಿಂಗಳ 18ನೇ ತಾರೀಖಿನಂದು ಅದು ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಅದು ಡಿಸೆಂಬರ್ ತಿಂಗಳ 5ನೇ ತಾರೀಖಿನವರೆಗೂ ಕೂಡ ಕಟಕ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ. ಅದಾದಮೇಲೆ ಅದು ಮತ್ತೆ ಹಿಂದೆ ಮಿಥುನ ರಾಶಿಗೆ ಬರುತ್ತೆ. ಅಲ್ಲಿಗೆ ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಖಿನವರೆಗೆ, ಅಂದರೆ 1.5 ತಿಂಗಳುಗಳ ಕಾಲ ಈ ಗುರುಗ್ರಹ ಕಟಕ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ, ಯಾವ ರಾಶಿಯವರಿಗೆ ಅತ್ಯಂತ ಉತ್ತಮವಾಗಿದೆ, ಯಾವ ರಾಶಿಯವರಿಗೆ ಉತ್ತಮವಾಗಿದೆ, ಯಾವ ರಾಶಿಯವರಿಗೆ ಮಧ್ಯಮವಾಗಿದೆ, ಯಾವ ರಾಶಿಯವರು ಒಂದು ಸ್ವಲ್ಪ ಜೋಪಾನವಾಗಿರಬೇಕು, ಈ ಎಲ್ಲ ವಿಷಯವನ್ನು ಕೂಡ ನಾವು ಈ ದಿನ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ನೋಡಿ, ನಿಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳುವಂಥದ್ದಿದೆ. ಅದೇನು ಅಂತ ಹೇಳಿದರೆ, ನಾವು ಈ ನವೆಂಬರ್ ತಿಂಗಳ ಹುಣ್ಣಿಮೆಯಂದು ಶೃಂಗೇರಿಯಲ್ಲಿ ಇರುವಂತಹ ನಮ್ಮ ಒಂದು ಯಾಗಶಾಲೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಇಟ್ಕೊಂಡಿದ್ದೀವಿ. ನೋಡಿ, ಈ ದುರ್ಗಾ ಸಪ್ತಶತಿಯ ಒಂದು ಪಾರಾಯಣವನ್ನು ಮಾಡುವುದರಿಂದಾಗಿ ಏನಾದರೂ ದೃಷ್ಟಿ ದೋಷದಿಂದ ಏನಾದರೂ ಒಂದಷ್ಟು ಸಮಸ್ಯೆಗಳು ಉಂಟಾಗಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಉದ್ಯೋಗದ ವಿಚಾರದಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳು, ಈ ರೀತಿಯಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳುವಂಥದ್ದು ನಮ್ಮ ಅನುಭವದಲ್ಲಿ, ನಮ್ಮೆಲ್ಲರ ಒಂದು ಅನುಭವ ವೇದ್ಯವಾದಂತಹ ವಿಷಯವೇ ಆಗಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯವೇ. ಆ ರೀತಿಯಾದಂತಹ ದುರ್ಗಾ ಸಪ್ತಶತಿಯ ಒಂದು ಪಾರಾಯಣವನ್ನು ನಾವು ಈಗ ನವೆಂಬರ್ ತಿಂಗಳ ಹುಣ್ಣಿಮೆಯಂದು ನಾವು ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮಗೂ ಕೂಡ ಒಂದು ಸುವರ್ಣ ಅವಕಾಶ ಇದೆ. ಏನು ಅಂಥೇಳಿ ಆದರೆ, ನೀವು ಕೂಡ ಇದರಲ್ಲಿ ಒಂದು ಸೇವೆಯನ್ನು ಮಾಡಬಹುದು ಅಂಥೇಳಿ. ಆದರೆ ಈ ಪಾರಾಯಣದ ಒಂದು ಸಂಕಲ್ಪಕ್ಕೆ ನೀವು ಕೂಡ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಒಂದು ಹೆಸರನ್ನು ಸೇರಿಸುವುದಕ್ಕೆ ನಾವು ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಇದು ತುಂಬ ಜನಕ್ಕೆ ಸಹಾಯ ಆಗಬೇಕು ಮತ್ತು ಅತ್ಯಂತ ಕಮ್ಮಿ ಬೆಲೆಯಲ್ಲೂ ಕೂಡ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೇವಲ 500 ರೂಪಾಯಿಗೆ ಒಂದು ಕುಟುಂಬದವರ ಒಂದು ಸಂಕಲ್ಪವನ್ನು ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದೀವಿ. ನೀವು ಮತ್ತೆ ಹೆಚ್ಚುವರಿಯಾಗಿ ಪೋಸ್ಟಿನ ಒಂದು ಶುಲ್ಕವನ್ನು ಕೂಡ ಪಾವತಿಸಿದರೆ ಪ್ರಸಾದವನ್ನು ಕೂಡ ನಿಮ್ಮ ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ನಿಮಗೆ ಇದರಲ್ಲಿ ಏನಾದರೂ ಆಸಕ್ತಿ ಇದ್ದಂತಹ ಪಕ್ಷದಲ್ಲಿ ನೀವು ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆಯಿತಾ? ಇದಿಷ್ಟು ಒಂದು ವಿಚಾರ. ಈಗ ನಾವು ಈ ಹಿಂದೆ ನೋಡ್ತಾ ಇದ್ವಲ್ಲ, ಆ ವಿಷಯವನ್ನು ಮುಂದುವರಿಸೋಣ. ಏನಾಗಿದೆ, ಈಗ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆಯಲ್ಲ, ಈ 1.5 ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ನಿಮಗೆ ಈ 1.5 ತಿಂಗಳು ಉತ್ತಮವಾಗಿದೆ. ನಾನು ಅವಾಗಲೇ ಹೇಳಿದ ಹಾಗೆ 4 ರೀತಿಯ ವಿಭಾಗವನ್ನು ಮಾಡಿದ್ದೀನಿ. ಏನು ಹೇಳಿ, ಅತ್ಯಂತ ಉತ್ತಮ, ಉತ್ತಮ, ಮಧ್ಯಮ, ಸ್ವಲ್ಪ ಜೋಪಾನವಾಗಿರುವಂತಹ ರಾಶಿಗಳು ಅಂತ, ಜೋಪಾನವಾಗಿ ಇರಬೇಕಾದಂತಹ ರಾಶಿಗಳು ಅಂತ ಹೇಳಿ 4 ವಿಭಾಗವನ್ನು ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಯಾವ ರೀತಿಯಾಗಿದೆ ಈ 1.5 ತಿಂಗಳು ಅಂದರೆ ಉತ್ತಮವಾಗಿದೆ. ಹಾಗಾಗಿ ನೀವು ಸಂತೋಷ ಪಡಬೇಕು. ಅತಿ ಉತ್ತಮ ಅಲ್ಲದೆ ಕೂಡ ಉತ್ತಮವಾಗಿದೆ. ಗುರುಗ್ರಹ ನೋಡಿ, ಇಲ್ಲಿವರೆಗೂ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ತೃತೀಯ ಭಾವದಲ್ಲಿಯೂ ಕೂಡ ಗುರುವಿನ ಸ್ಥಿತಿಗೆ ಅಷ್ಟೊಂದು ಉತ್ತಮವಾದ ಫಲವನ್ನು ಹೇಳಿಲ್ಲ. ಅದು ಈಗ ಚತುರ್ಥ ಭಾವಕ್ಕೆ ಹೋಗುತ್ತೆ. ಚತುರ್ಥ ಭಾವದಲ್ಲೂ ಕೂಡ ಉತ್ತಮ ಫಲವನ್ನು ಹೇಳಿಲ್ಲ. ಆದರೆ ಈಗ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದು ಅದು ಉಚ್ಚವಾಗಿ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಈ 1.5 ತಿಂಗಳಲ್ಲಿ ನಿಮಗೆ ಕೆಲವೊಂದಷ್ಟು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಪರಿಸ್ಥಿತಿ ಈ ಹಿಂದಿಗಿಂತ ಉತ್ತಮಗೊಳ್ಳುತ್ತೆ. ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳೆಲ್ಲ ಈ ಸಮಯದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಅಂದರೆ
ಮನೆಯನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ದರೆ, ಏನೋ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ದರೆ, ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಆಸೆ ಇದ್ದರೆ, ಅದೆಲ್ಲ ಈ ಸಮಯದಲ್ಲಿ ಈಡೇರುವುದಕ್ಕೆ ಅವಕಾಶ ಇದೆ. ಹಾಗೆ ನೂತನವಾದಂತಹ ವಾಹನದ ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ವಾಹನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ದರೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ವಾಹನದ ಪ್ರಾಪ್ತಿ ಇತ್ಯಾದಿಗಳೆಲ್ಲ ಉಂಟಾಗುವುದಕ್ಕೆ ಈಗ ಅವಕಾಶ ಇದೆ. ಆದರೆ ಒಂದು ವಾಹನವನ್ನು ತೆಗೆದುಕೊಳ್ಳುವುದಕ್ಕೆ ಇದಕ್ಕೆಲ್ಲ ಚೆನ್ನಾಗಿದೆ, ಆದರೆ ವಾಹನವನ್ನು ಒಂದು ಸ್ವಲ್ಪ ನೀವು ಜೋಪಾನವಾಗಿ ಚಾಲನೆ ಮಾಡಬೇಕಾಗುತ್ತೆ. ಆಯಿತಾ, ಅದೊಂದು ವಿಚಾರ. ಇನ್ನು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಅದರಿಂದ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಚತುರ್ಥ ಭಾವ ಸುಖಸ್ಥಾನ, ಅಲ್ಲಿ ಗುರು ಉಚ್ಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ಸುಖದ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿಯ ಒಂದು ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ನಿಮಗೆ ಈ ಗುರುಗ್ರಹ ಕಟಕ ರಾಶಿಗೆ ಹೋಗ್ತಿದೆಯಲ್ಲ, ಇಲ್ಲಿಂದ ಹಿಡಿದು ಈ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೂ ಕೂಡ ಉತ್ತಮವಾಗಿದೆ. ಈ ರೀತಿಯಾದಂತಹ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಯಾಕೆ ಅಂತ ಹೇಳಿ ಆದರೆ, ನಿಮಗೆ ಇಲ್ಲಿವರೆಗೂ ಕೂಡ ದ್ವಿತೀಯ ಭಾವದಲ್ಲಿ ಗುರುವಿನ ಸ್ಥಿತಿ ಇತ್ತು, ಗುರುಬಲ ಎಲ್ಲ ಇತ್ತು. ಈಗ ಅದು ತೃತೀಯ ಭಾವಕ್ಕೆ ಹೋಗ್ತಾ ಇದೆ. ಆಯಿತಾ, ಹಾಗಾಗಿ ನೀವು ಏನು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಈ 1.5 ತಿಂಗಳಲ್ಲಿ. ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಅಂದರೆ ಉದ್ಯೋಗದ ವಿಚಾರ ಆಗಿರಬಹುದು, ಯಾವ ವಿಚಾರದಲ್ಲೂ ಕೂಡ ನೀವೇನು ಕೂಡ ನಿರ್ಧಾರ ಮಾಡಬೇಡಿ. ಏನು ಮಾಡ್ತಾ ಇದ್ದೀರೋ ಉದ್ಯೋಗ ಇತ್ಯಾದಿಗಳೆಲ್ಲ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ, ಅದೊಂದು ವಿಚಾರ. ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ಹಣದ ಹೂಡಿಕೆಯನ್ನು ಕೂಡ ಮಾಡುವುದಕ್ಕೆ ಹೋಗಬಾರ್ದು. ಯಾರೋ ಬಂದು ಹೇಳ್ತಾರೆ ನಿಮ್ಮ ಹತ್ರ, ಇಲ್ಲಿ 100 ರೂಪಾಯಿ ಕಟ್ಟಿದರೆ 200 ರೂಪಾಯಿ ಕೊಡ್ತಾರೆ, ಇಲ್ಲಿ 1 ದುಡ್ಡು ಹಾಕಿದರೆ 2 ಸಿಗತ್ತೆ ಅಂತ ಹೇಳಿ ನೀವು ಅದನ್ನು ನಂಬ್ಕೊಂಡು ದುಡ್ಡನ್ನು ಹಾಕಿದರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ ಹಣಕಾಸಿನ ದೊಡ್ಡ ದೊಡ್ಡ ವ್ಯವಹಾರವನ್ನು ಈ ಸಮಯದಲ್ಲಿ 1.5 ತಿಂಗಳಲ್ಲಿ ನೀವು ಮಾಡದೇ ಇರುವಂಥದ್ದೇ ಒಳ್ಳೆಯದು. ಇನ್ನು ಹೊಸ ವ್ಯವಹಾರಗಳನ್ನು ಈ ಸಮಯದಲ್ಲಿ ನೀವು ಆರಂಭಿಸುವುದು ಬೇಡ. ಅದೇ ಹೇಳಿದ್ನಲ್ಲ, ಉದ್ಯೋಗ ಇತ್ಯಾದಿಗಳೆಲ್ಲ ಏನಿದೆಯೋ ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ಬಿಡಿ ಇದೊಂದು 1.5 ತಿಂಗಳು. ಹೊಸದಾಗಿ ಏನನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವುದಕ್ಕೆ ಹೋಗುವುದು ಬೇಡ. ಇದಿಷ್ಟು ಕೂಡ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ಸಮಯ ಅತೀ ಉತ್ತಮವಾಗಿದೆ. ನೋಡಿ, ಕೇವಲ ಉತ್ತಮವಾಗಿದೆ ಅಂತಲೂ ಅಲ್ಲ, ಅತೀ ಉತ್ತಮವಾಗಿದೆ. ಅದರಲ್ಲೂ ಕೂಡ ಯಾಕೆ ಹೇಳಿ, ಇಲ್ಲಿವರೆಗೆ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿತ್ತು, ಹಾಗಾಗಿ ಅನೇಕ ಕಷ್ಟಗಳು ಉಂಟಾಗ್ತಿತ್ತು. ಈಗ ಅದು ದ್ವಿತೀಯ ಭಾವಕ್ಕೆ ಒಳ್ಳೆಯ ಗುರುಬಲ ಇದೆ, ಅದು ಕೂಡ ಈಗ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ವಿವಾಹಾಪೇಕ್ಷೆಗಳಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ಏನಾದರೂ ವಿವಾಹಕ್ಕೆ ಹುಡುಗನೋ ಅಥವಾ ಹುಡುಗಿಯನ್ನು ಹುಡುಕ್ತಾ ಇದ್ರೆ ಈ ಸಮಯದಲ್ಲೆಲ್ಲ ಪ್ರಯತ್ನ ಪಟ್ಟರೆ ಆಗುತ್ತೆ. ವಿವಾಹಾಪೇಕ್ಷೆಗಳಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಹಾಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂತಹ ಫಲ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಹೇಳಿ, ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತೀವಿ, ದುಡ್ಡು ಸಿಗ್ತಾ ಇರುತ್ತೆ ಅಥವಾ ಏನೊಂದು ಫಲ ಸಿಗ್ತಾ ಇರುತ್ತೆ, ಅದು ನಮ್ಮ ಪರಿಶ್ರಮಕ್ಕೆ ಸರಿಯಾಗಿರೋದಿಲ್ಲ. ಆದರೆ ಈ ಮಾಸದಲ್ಲಿ ಆ ರೀತಿ ಆಗೋದಿಲ್ಲ. ಈ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೂ ಕೂಡ ನೀವೆಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ಫಲ ಅಂತ ಹೇಳುವಂಥದ್ದು ನಿಮಗೆ ಸಿಗತ್ತೆ. ಹಾಗೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ಒಂದು ಸಮಯ ಅತ್ಯಂತ ಉತ್ತಮವಾಗಿದೆ. ಇನ್ನು ಕಟಕ ರಾಶಿಯವರಿಗೆ ಈ ಸಮಯ ಉತ್ತಮವಾಗಿದೆ. ನೋಡಿ, ಗುರುಗ್ರಹ ದ್ವಾದಶ ಭಾವದಲ್ಲಿ ನಿಮಗೆ ಇಲ್ಲಿವರೆಗೂ ಕೂಡ ಸ್ಥಿತವಾಗಿತ್ತು. ಗುರುಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಉತ್ತಮ ಅಲ್ಲ. ಈಗ ಅದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ನಿಮ್ಮ ರಾಶಿಯಲ್ಲೂ ಕೂಡ, ರಾಶಿಯಲ್ಲಿ ಗುರುವಿನ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಉತ್ತಮ ಅಲ್ಲ. ಆದರೆ ದ್ವಾದಶ ಭಾವಕ್ಕಿಂತ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಉತ್ತಮ. ಅದರಲ್ಲೂ ಕೂಡ ಈಗ ಪ್ರಕೃತವಾಗಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ನಿಮಗೆ ಕೆಲವೊಂದಷ್ಟು ಒಳ್ಳೆಯ ಫಲ ಕೂಡ ಪ್ರಾಪ್ತಿಯಾಗುತ್ತೆ. ಸಿಕ್ಕಾಪಟ್ಟೆ ಅಭಿವೃದ್ಧಿ ಅಲ್ಲದೆ ಇದ್ರೂ ಕೂಡ ಹಿಂದಿಗಿಂತ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅದಕ್ಕೋಸ್ಕರ ಉತ್ತಮವಾಗಿದೆ ಈ ಒಂದು ಸಮಯ. ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಉಂಟಾಗಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಸಮಾಜದಲ್ಲಿ ನಿಮಗೆ ಒಂದು ವಿಶಿಷ್ಟವಾದಂತಹ ಗೌರವ ಅಂತ ಹೇಳುವಂಥದ್ದು ಈ ಸಮಯದಲ್ಲಿ ಪ್ರಾಪ್ತಿಯಾಗುತ್ತೆ. ನಿಮಗೂ ಕೂಡ ಉತ್ತಮವಾಗಿದೆ. ಇನ್ನು ಸಿಂಹ ರಾಶಿಯವರು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅಕ್ಟೋಬರ್ 18ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ. ಯಾಕೆ ಅಂಥೇಳಿ ಆದರೆ, ಗುರುಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ದ್ವಾದಶ ಭಾವ ಅಂತ ಹೇಳಿದರೆ ಏನು ಹೇಳಿ, ವ್ಯಯಸ್ಥಾನ. ಅಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ತುಂಬ ಚೆನ್ನಾಗಿ ಹಣಕಾಸಿನ ವ್ಯಯ ಉಂಟಾಗ್ಬಿಡುತ್ತೆ. ನೀವು ಈ ಹಿಂದೆ ಕೂಡಿಟ್ಟಿರೋ ಹಣ ಎಲ್ಲ ಒಂದು ಸ್ವಲ್ಪ ಖರ್ಚಾಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ದುಂದು ವೆಚ್ಚದಿಂದ ನೀವು ದೂರ ಇರಬೇಕು. ಅಂದರೆ ಕಂಡಿರೋ ವಸ್ತುಗಳೆಲ್ಲ ಬೇಕು ಅಂತ ಅನಿಸ್ತಾ ಇರುತ್ತೆ, ಎಲ್ಲದನ್ನು ತಗೊಂಡು ಬಿಡುವಂಥದ್ದಲ್ಲ. ಮತ್ತು ಆದಷ್ಟು ಹಣವನ್ನು ಉಳಿಸುವುದಕ್ಕೆ ನೀವು ಪ್ರಯತ್ನ ಪಡಬೇಕು ಈಗ ಈ ಸಮಯದಲ್ಲಿ.
ಏನಾಗ್ಬಿಡುತ್ತೆ, ಸಂಬಳ ಕೈ ಬಂದು ಕೂಡ ಖರ್ಚಾಗ್ಬಿಡುತ್ತೆ, ಆ ರೀತಿ ಆಗ್ಬಿಡುತ್ತೆ ಆಯಿತಾ. ಹಾಗಾಗಿ ಈ 1.5 ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಹೆಚ್ಚಿಗೆ ಬೆಲೆಯ ವಸ್ತುಗಳನ್ನೆಲ್ಲ ಕೊಂಡುಕೊಳ್ಳುವುದಕ್ಕೆ ಹೋಗಬೇಡಿ ನೀವು ಈ ಸಮಯದಲ್ಲಿ. ಯಾವುದೇ ದೊಡ್ಡ ದೊಡ್ಡ ವಸ್ತುಗಳು ಅಂದರೆ ಹೆಚ್ಚಿಗೆ ಬೆಲೆ ಬಾಳುವಂತಹ ವಸ್ತುಗಳನ್ನೆಲ್ಲ ಈ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5 ಒಳಗಡೆ ನೀವು ಕೊಂಡುಕೊಳ್ಳದೇ ಇರುವಂಥದ್ದೇ ಒಳ್ಳೆಯದು. ಯಾಕೆ ಅಂತ ಹೇಳಿ ಆದರೆ ನಿಮ್ಗೆ ಒಂದಷ್ಟು ಮೋಸ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವು ದುಡ್ಡು ಕೊಡ್ತೀರಿ, ನೀವು ಯಾವುದೋ ಒಂದು ವಸ್ತುವನ್ನು ತಗೊಳ್ತೀರಿ, ಆ ವಸ್ತು ಸರಿಯೇ ಇರೋದಿಲ್ಲ, ಹಾಳಾಗಿರುತ್ತೆ. ಆ ರೀತಿ ನಿಮಗೆ ಮೋಸ ಉಂಟಾಗಬಹುದು. ಅಥವಾ ಆ ವಸ್ತುವಿಗೆ ಏನೋ ಒಂದು ಬೆಲೆ ಇರುತ್ತೆ, ಅದಕ್ಕಿಂತ ತುಂಬ ಹೆಚ್ಚಿಗೆ ನಿಮಗೆ ಮಾರಾಟ ಮಾಡಿಬಿಡ್ತಾರೆ. ಈ ರೀತಿ ಕೊಂಡುಕೊಳ್ಳುವಂಥದ್ದು ಇಂತಹ ವಿಚಾರದಲ್ಲೆಲ್ಲ ಒಂದು ಸ್ವಲ್ಪ ವಂಚನೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ಅಮೂಲ್ಯವಾದ ವಸ್ತುಗಳನ್ನು ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಬೇಕು. ಫೋನ್ ಆಗಿರಬಹುದು ಅಥವಾ ಚಿನ್ನದ ಸರಗಳಾಗಿರಬಹುದು, ಈ ರೀತಿಯಾಗಿ ಒಟ್ಟಲ್ಲಿ ಅಮೂಲ್ಯವಾದ ವಸ್ತುಗಳಿರುತ್ತಲ್ಲ ಅವುಗಳ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕು. ಅವುಗಳ ಕಳ್ಳತನ ಉಂಟಾಗುವಂಥದ್ದು ಇರಬಹುದು, ಕಳೆದು ಹೋಗುವಂಥದ್ದು ಇರಬಹುದು, ಇವುಗಳಿಗೆ ಒಂದು ಚೂರು ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ದ್ವಾದಶ ಭಾವದಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಸಿಂಹರಾಶಿಯವರು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ಉತ್ತಮವಾಗಿದೆ ಅಂತ ಕೂಡ ಹೇಳ್ತಾ ಇಲ್ಲ, ಅತ್ಯಂತ ಉತ್ತಮವಾಗಿದೆ. ಯಾಕೆ ಹೇಳಿ, ಗುರುಗ್ರಹ ಏಕಾದಶ ಭಾವ ಲಾಭ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿದೆಯಲ್ಲ. ಹಾಗಾಗಿ ಈ ಸಮಯ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗಾಪೇಕ್ಷಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆಲ್ಲ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಉತ್ತಮವಾದಂತಹ ಉದ್ಯೋಗ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿಯೂ ಕೂಡ ಈ ಸಮಯದಲ್ಲಿ ಉಂಟಾಗುತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಮುಂಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗುವುದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ. ಇನ್ನು ಲಾಭ ಭಾವದಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಈ ಸಮಯದಲ್ಲಿ ನಿಮಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಉತ್ತಮವಾದಂತಹ ಗುರುಬಲ ಇರೋದ್ರಿಂದಾಗಿ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಸಮಯ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿದೆ. ಒಟ್ಟಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಈ 1.5 ತಿಂಗಳಲ್ಲಿ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5 ಒಳಗಡೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ನಿಮ್ಮ ಒಂದು ಗಮನಕ್ಕೆ ಬರುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ಸಮಯ ಮಧ್ಯಮವಾಗಿದೆ. ನೋಡಿ, ಇಲ್ಲಿವರೆಗೆ ನಿಮಗೆ ಅದು ನವಮ ಭಾವದಲ್ಲಿ ಸ್ಥಿತವಾಗಿತ್ತು. ನವಮ ಭಾವದಲ್ಲಿ ಗುರುವಿನ ಸ್ಥಿತಿ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮ. ಈಗ ಅದು ದಶಮ ಭಾವಕ್ಕೆ ಹೋಗ್ತಿದೆ. ದಶಮ ಭಾವದಲ್ಲಿ ಮಧ್ಯಮ, ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ನಿಮಗೊಂಥರ ಮಧ್ಯಮವಾಗಿದೆ ಈ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು. ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಸ್ವಂತ ಉದ್ಯೋಗ ಮಾಡ್ತಿರೋರಿಗೆ ಚೆನ್ನಾಗಿದೆ. ಇನ್ನು ಉಳಿದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಏನೋ ಉದ್ಯೋಗವನ್ನು ಬದಲು ಮಾಡುವಂಥದ್ದು ಇರಬಹುದು, ಇರುವಂತಹ ಉದ್ಯೋಗವನ್ನು ಬಿಡುವಂಥದ್ದು ಇರಬಹುದು. ಏನು ಕೂಡ ಉದ್ಯೋಗದ ವಿಚಾರದಲ್ಲಿ ನೀವು ನಿರ್ಧಾರವನ್ನೇ ತೆಗೆದುಕೊಳ್ಳುವಂಥದ್ದು ಬೇಡ. ಏನಿದೆಯೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅದಾದಮೇಲೆ ಸಹೋದ್ಯೋಗಿಗಳ ಜೊತೆಗೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಉದ್ಯೋಗದ ಸ್ಥಳದಲ್ಲೆಲ್ಲ ಆದಷ್ಟು ನೀವು ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗತ್ತೆ. ಇದು ತುಲಾರಾಶಿಯವರಿಗೆ ಮಧ್ಯಮವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಯ ಅತೀ ಉತ್ತಮವಾಗಿದೆ. ನೋಡಿ, ಇಲ್ಲೂ ಕೂಡ ಏನಾಗಿದೆ, ಅತೀ ಉತ್ತಮವಾಗಿದೆ. ಕೇವಲ ಉತ್ತಮವೂ ಅಲ್ಲ, ಅತ್ಯಂತ ಉತ್ತಮವಾಗಿದೆ. ಮುಖ್ಯವಾಗಿ ನಿಮಗೆ ಇಲ್ಲಿವರೆಗೂ ಕೂಡ ಅದು ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು. ಹಾಗಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಿತ್ತು. ಈಗ ಅದು ನವಮ ಭಾವಕ್ಕೆ ಹೋಗಿದೆ, ಉತ್ತಮವಾದ ಗುರುಬಲ ಇದೆ. ಹಾಗಾಗಿ ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಮನೆಯನ್ನು ಕಟ್ಟುವಂಥದ್ದು ಇರಬಹುದು, ಮನೆಯನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು, ಈ ರೀತಿಯಾಗಿ. ಅಥವಾ ಮನೆಗೆ ಸಂಬಂಧಪಟ್ಟಿರುವಂತಹ ಹಕ್ಕುಪತ್ರದಲ್ಲಿ ಏನಾದರೂ ವಿವಾದಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಈ ರೀತಿಯಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಅನಾರೋಗ್ಯದಿಂದ ಮುಕ್ತಿ ಸಿಗತ್ತೆ. ನೋಡಿ, ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಅಂತ ಹೇಳುವಂಥದ್ದು ಅನೇಕ ದಿನದಿಂದ ಕಾಡ್ತಾ ಇತ್ತು. ಅದೆಲ್ಲ ಬಗೆಹರಿಯುತ್ತೆ ಈ ಸಮಯದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಹಾಗೆ ಉತ್ತಮವಾದ ಗುರುಬಲ ಇರೋದ್ರಿಂದಾಗಿ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಒಟ್ಟಲ್ಲಿ ಏನು ಗೊತ್ತಾ, ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಈ ಸಮಯದಲ್ಲಿ 1.5 ತಿಂಗಳಲ್ಲಿ ತುಂಬ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಧನಸ್ಸು ರಾಶಿಯವರು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ಅಷ್ಟಮ ಭಾವದಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಆರೋಗ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ದಿನ ವ್ಯಾಯಾಮವನ್ನು ಮಾಡುವಂಥದ್ದು ಇರಬಹುದು, ಅಥವಾ
ಒಳ್ಳೆಯ ಒಂದು ಆಹಾರವನ್ನು ಸೇವಿಸುವಂಥದ್ದು ಇರಬಹುದು. ಈ ರೀತಿಯಾಗಿ ಒಟ್ಟಲ್ಲಿ ಆರೋಗ್ಯದ ಬಗ್ಗೆ ನೀವು ಈ ಸಮಯದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಗುರು ಹಿರಿಯರ ಮಾತಿಗೆ ನೀವು ಬೆಲೆ ಕೊಡಬೇಕು. ನೋಡಿ, ಅವರು ಏನೋ ಒಂದು ತಂದೆ ತಾಯಿಗಳು ಆಗಿರಬಹುದು, ಒಟ್ಟಲ್ಲಿ ದೊಡ್ಡವರು ಏನಾದರೂ ಒಂದು ಮಾತನ್ನು ಹೇಳಿದರೆ ಅದು ನೀವು ಕೇಳಿಸ್ಕೊಳ್ಬೇಕು, ಆ ರೀತಿಯಾಗಿ ನಡಿಬೇಕು. ಏನೋ ತಿರುಗಿ ಅವ್ರಿಗೆ ಮಾತನಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಒಟ್ಟು ಧನುಸು ರಾಶಿಯವರು ಈ 1.5 ತಿಂಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಸಮಯ ಅತೀ ಉತ್ತಮವಾಗಿದೆ. ನೋಡಿ, ಅತ್ಯಂತ ಉತ್ತಮವಾಗಿದೆ. ಯಾಕೆ ಹೇಳಿ, ಸಪ್ತಮ ಭಾವದಲ್ಲಿ ಗುರುವಿನ ಸ್ಥಿತಿ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾದಂತಹ ಗುರುಬಲ ಅಂತ ಹೇಳುವಂಥದ್ದು ಇದೆ. ಅದರಲ್ಲೂ ಕೂಡ ಸಪ್ತಮ ಭಾವ ಅಂದರೆ ಏನು ಹೇಳಿ, ವಿವಾಹ ಮದನಾಲೋಕ ಭಾರ್ಯಾಭರ್ಚು ಸಮಾಗಮಾಹ ಇತ್ಯಾದಿ ಅಂಥೇಳಿ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಅಲ್ಲಿ ಗುರು, ಅದು ಕೂಡ ಉಚ್ಚವಾಗಿರುವಂಥದ್ದು. ಹಾಗಾಗಿ ವಿವಾಹಾಪೇಕ್ಷೆಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಒಳ್ಳೆ ಗುರುಬಲ ಇತ್ಯಾದಿಗಳಿದೆ. ಈಗ ಪ್ರಯತ್ನ ಪಡಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಈ ಸಮಯದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ಸಮಾಜದಲ್ಲಿ ನಿಮಗೆ ವಿಶೇಷವಾದ ಗೌರವ ಕೂಡ ಪ್ರಾಪ್ತಿಯಾಗುತ್ತೆ. ಉದ್ಯೋಗದ ವಿಚಾರಕ್ಕೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಒಟ್ಟಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಅತ್ಯಂತವಾಗಿ ಈ 1.5 ತಿಂಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕುಂಭರಾಶಿಯವರು ಈ ಸಮಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನಿಮಗೆ ಷಷ್ಠಭಾವದಲ್ಲಿ ಗುರುವಿನ ಸ್ಥಿತಿ ಇರುವಂಥದ್ದು. ಹಾಗಾಗಿ ಮುಖ್ಯವಾಗಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಈ ಹಿಂದೆ ಹೇಳಿದಾಗೆ ಧನುಸು ರಾಶಿಯವರಿಗೆ ಹೇಳಿದ್ವಲ್ಲ, ಅದೇ ಥರ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ, ವ್ಯಾಯಾಮವನ್ನು ಮಾಡಬೇಕು, ಸರಿಯಾದ ಆಹಾರವನ್ನು ಸೇವಿಸಬೇಕು, ಆ ರೀತಿಯಾಗಿ. ಇನ್ನೊಂದು ಏನು ಅಂತ ಹೇಳಿ ಆದರೆ, ಗುರುಗ್ರಹ ಷಷ್ಠಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ನಹಿ ಸುಖಂ ತತ್ಸಾಧನೆ ಸತ್ಯಪಿ ಅಂತ ಹೇಳಿರುವಂಥದ್ದು. ಅಂದರೆ ಸುಖಕ್ಕೆ ಬೇಕಾದಂತಹ ಸಾಧನಗಳೆಲ್ಲ ಇರುತ್ತೆ, ಆದರೆ ಅದರಿಂದ ಸುಖ ಸಿಗ್ತಿರೋದಿಲ್ಲ. ಮನೆ ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಯಾವುದರಿಂದ ಎಲ್ಲಿಗೆ ಹೋದರೂ ಎಂತೋ ಒಂಥರ ಬೇಜಾರು, ಯಾವುದಿಂದಲೂ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಸಿಗೋದಿಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಸ್ವಲ್ಪ ದುಃಖಗಳು ಇತ್ಯಾದಿಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅದೊಂದು ವಿಚಾರ. ಮತ್ತು ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ಅತ್ಯಂತ ಉತ್ತಮವಾಗಿದೆ. ಮುಖ್ಯವಾಗಿ ಯಾಕೆ ಹೇಳಿ, ಪಂಚಮ ಭಾವದಲ್ಲಿ ಗುರುವಿನ ಸ್ಥಿತಿ ಇರುವಂಥದ್ದು. ಹಾಗೆ ಸಂಪೂರ್ಣವಾದಂತಹ ಗುರುಬಲ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಮಕ್ಕಳಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಅಂದರೆ ನಿಮ್ಮ ಮಕ್ಕಳು ಉದ್ಯೋಗ ಕ್ಷೇತ್ರದಲ್ಲಿ ಇರಬಹುದು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಇರಬಹುದು, ಏನೋ ಒಂದಷ್ಟು ಸಾಧನೆಯನ್ನು ಮಾಡ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿಯೂ ಕೂಡ ನಿಮಗೆ ಪ್ರಗತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಹಣಕಾಸಿನ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಇದೀಗ 12 ರಾಶಿಯವರಿಗೂ ಕೂಡ ಈ 1.5 ತಿಂಗಳಲ್ಲಿ ಹೇಗಿದೆ ಅಂತ ಹೇಳಿ ನೋಡಿದ್ವಿ. ಕೆಲವೊಂದು ರಾಶಿಯವರಿಗೆ ಅತ್ಯಂತ ಉತ್ತಮವಾಗಿದೆ, ಇನ್ನು ಕೆಲವೊಂದು ರಾಶಿಯವರಿಗೆ ಉತ್ತಮವಾಗಿದೆ, ಇನ್ನು ಕೆಲವು ರಾಶಿಯವರಿಗೆ ಮಧ್ಯಮವಾಗಿದೆ. ಇನ್ನು ಹೇಳಿದ್ದೀನಿ ಕೆಲವೊಂದು ರಾಶಿಯವರು ಯಾವ್ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು, ಈ ಎಲ್ಲ ವಿಚಾರವನ್ನು ಕೂಡ ನಾವು ನೋಡಿದ್ವಿ. ಆದಷ್ಟು ನಾನೀಗ ಯಾವ ರಾಶಿಯವರು ಜೋಪಾನವಾಗಿರಬೇಕು ಅಂತ ಹೇಳಿದ್ದೀನೋ ಅವರೆಲ್ಲ ಆದಷ್ಟು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನೀವು ಈ ಸಮಯದಲ್ಲಿ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.